ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಯಾವ ರಾಶಿಗೆ ಶುಭ ಹಾಗೆಯೇ ಯಾವ ರಾಶಿಗೆ ಅಶುಭ ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತಿನ ದಿನ ಭವಿಷ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶುಭ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಜ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಜ ಶ್ರೀಧರಾಯ ನಮೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಪಂಚಮಿ ಬೆಳಗ್ಗೆ 7:30ವರೆಗೆ ಪಂಚಮಿ, ಆನಂತರ ಷಷ್ಠಿ. ಭಾನುವಾರ ಉತ್ತರ ನಕ್ಷತ್ರ, ಅತಿಗಂಡ ನಾಮಯೋಗ, ತೈತಿಲಾಕರಣ. ಇದು ಇವತ್ತಿನ ಪಂಚಾಂಗ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅಂತ ತಿಳಿಸಿಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ದ್ವಿಪದಾ ನಿಷ್ಕ್ರೀತೋ ಯಜ್ಞಿಜಂ ಭಾಗಮೇತು ರಾಜಸ್ಪೋಷ ಯಜಮಾನಸ್ಯ ಸಂತೋ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ನಾವು ವಿಶೇಷವಾಗಿ ಇವತ್ತಿನ ದಿವಸ ಭಾನುವಾರ ಈ ಮಂತ್ರವನ್ನು ನಾವು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆಯಬಹುದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಕುಟುಂಬದಲ್ಲಿ ಕಲಹ ಬರತಕ್ಕಂಥದ್ದು. ಯಾಕಂದರೆ ಕಲಹ ಬಂದಿದೆ ಅಂತಾದರೆ ನಾವು ಏನು ಮಾಡಬೇಕು ಅಂತಾದರೆ ಸುಮ್ಮನೆ ಇರಬೇಕಂತೆ, ಸುಮ್ಮನೆ ಇರಬೇಕು. ಆ ಕಲಹ ಜಗಳ ಆದಾಗ ಯಾರು ಸುಮ್ಮನೆ ಇರ್ತಾರೋ ಅವಾಗದು ಶಾಂತವಾಗ್ತದೆ. ನಾವು ಮತ್ತೆ ಬೆಳೆಸ್ತಾ ಹೋದಂಗೆ ಮತ್ತೆ ಜಾಸ್ತಿ ಆಗ್ತಾ ಇರ್ತದೆ ಅಂತ. ಯಾವ ರೀತಿ ಅಗ್ನಿಗೆ ತುಪ್ಪ ಹಾಕಿದಂಗೆ, ಅಗ್ನಿಗೆ ತುಪ್ಪ ಹಾಕಿದ್ರೆ ಏನಾಗ್ತದೆ, ಮತ್ತು ಜಾಸ್ತಿ ಆಗ್ತದೆ. ಹಾಗೆ ನಾವು ಕೂಡ ಕಲಹ ಎಲ್ಲಿ ಜಗಳ ಆದರೂ ಕೂಡ ನಾವು ಅದನ್ನು ಶಾಂತವಾಗಿ ಮಾಡಬೇಕು ಅಂದರೆ ಸುಮ್ಮನೆ ಎದ್ದು ಬಿಡಬೇಕು. ಅದಕ್ಕಾಗಿ ಮೌನಿನ ಕಲಹೋ ನಾಸ್ತಿ ಅಂತ ಹೇಳಿದ್ದಾರೆ. ಮೌನವಾಗಿರುವವನಿಗೆ ಜಗಳವಿಲ್ಲ. ಯಾಕಂದರೆ 2 ಜನ ಸೇರಿದ್ರೆ ಜಗಳ, ಒಬ್ಬನೇ ಮಾತಾಡ್ತಾಯಿದ್ರೆ ಎಷ್ಟು ಬೇಕಾದ್ರೂ ಮಾತಾಡಿದ್ರು ಸುಮ್ಮನೆ ಎದ್ದು ಬಿಟ್ಟರೆ ಆಮೇಲೆ ನಿಧಾನವಾಗಿ ಶಾಂತವಾಗ್ತದೆ. ಹಾಗೆ ಆ ರೀತಿಯಲ್ಲಿ ಇನ್ನು ಬಂಧುಗಳಿಂದ ಸ್ವಲ್ಪ ಖರ್ಚಾಗತಕ್ಕಂಥದ್ದು, ಮಿತ್ರರಿಂದ ಸ್ವಲ್ಪ ವ್ಯಯ ಆಗತಕ್ಕಂಥದ್ದು. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲೋ ಸ್ವಲ್ಪ ನಾವು ಏನೋ ಪಾರ್ಟಿ ಮಾಡಬೇಕು ಹೇಳುವಂಥ ಮನಸ್ಸು ಬರತಕ್ಕಂಥದ್ದು. ಅಥವಾ ಫ್ರೆಂಡ್ಸಿಗೆ ಅವರು ಹಿಂದಿನ ವಾರ ಅವ್ರು ಕೊಟ್ಟಿದ್ದರು, ಈ ಸರಿ ನಾವು ಕೊಡಬೇಕು ಹೇಳಿ ಆ ರೀತಿ ಮನಸ್ಸು ಬರತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಖರ್ಚನ್ನು ಕಡಿಮೆ ಮಾಡಬೇಕು. ಪ್ರಯಾಣದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚಾಗತಕ್ಕಂಥದ್ದು. ಯಾಕಂದರೆ ಎಲ್ಲಿ ಪ್ರಯಾಣ ಮಾಡ್ತಾರೋ ಆ ಪ್ರಯಾಣ ಮಾಡ್ತಾ ಇದ್ದಾಗ ನಮಗೆ ಸ್ವಲ್ಪ ಜಾಸ್ತಿ ಖರ್ಚು, ಪ್ರಯಾಣದಿಂದಲೂ ಖರ್ಚು, ಪ್ರಯಾಣದಲ್ಲೂ ಖರ್ಚಾಗತಕ್ಕಂಥದ್ದು. ಆದಷ್ಟು ನಾವು ಈ ಪ್ರಯಾಣ ಮಾಡಬೇಕಾದ್ರೆ ಇವತ್ತಿನ ದಿವಸ ಆದಷ್ಟು ನಾವು ಮನೆಯಲ್ಲೇ ಮಾಡಿದಂಥ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದು ತುಂಬ ಅನುಕೂಲ ಆಗತಕ್ಕಂತೆ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕ್ಷೀರವನ್ನು ಅಂದರೆ ಹಾಲನ್ನು ಅರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು
ಪಡೆಯಬಹುದು. ಇನ್ನು ವೃಷಭ ರಾಶಿ, ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ದೇಹಕ್ಕೆ ಸ್ವಲ್ಪ ಗಾಯ ಆಗುವಂಥ ಸಾಧ್ಯತೆ. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಈ ಎಲ್ಲೋ ಪ್ರವಾಸಕ್ಕೆ ಹೋಗ್ತಾ ಇರ್ತೇವೆ. ನಾವು ಬೈಕನ್ನು ಚಲಿಸುವಂಥದ್ದು ಅಥವಾ ಕಾರನ್ನು ಡ್ರೈವಿಂಗ್ ಮಾಡತಕ್ಕಂಥದ್ದು, ಇಂಥವರು ಇದ್ದರೆ ಆದಷ್ಟು ನಾವು ನಮ್ಮ ವೇಗ ನಮ್ಮ ಹಿತವಾಗಿ ಇರಬೇಕು, ನಮ್ಮ ಮಿತಿಯಲ್ಲಿ ಇರಬೇಕು. ಅದಕ್ಕೆ ವೇಗದ ಮಿತಿ ಅಂತ ಹಾಕಿರ್ತಾರೆ. ವೇಗದ ಮಿತಿ ಅಷ್ಟೇ, ಹಾಗೆ ನಮ್ಮ ವೇಗದ ಮಿತಿನೂ ಅಷ್ಟೇ ಆಗಿರಬೇಕು. ಯಾಕೆಂದರೆ ನಾವು ಎಷ್ಟು ನಮ್ಮ ಹತೋಟಿಯಲ್ಲಿ ಇರ್ತದೆಯೋ, ಯಾಕೆಂದರೆ ನಮ್ಮ ಮನಸ್ಸೇ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಇನ್ನು ನಮ್ಮ ಗಾಡಿ ಹೆಂಗೆ ನಮ್ಮ ಹತೋಟಿಯಲ್ಲಿ ಇರ್ತದೆ, ನಮಗಿಂತ ಬೇರೆ ಆದದ್ದು ಗಾಡಿ. ಅದು ನಮ್ಮ ಮನಸ್ಸು ನಮ್ಮಲ್ಲೇ ಇಟ್ಟುಕೊಂಡು ನಮಗೆ ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಾದರೆ, ವಾಹನವನ್ನು ಚಲಿಸುವಾಗ ನಾವು ವೇಗದ ಮಿತಿಯನ್ನು ದಾಟಿ ಹೋಗಬಾರದು. ಅದಕ್ಕಾಗಿ ಲಕ್ಷ್ಮಣ ರೇಖೆ ಅಂತ ಹೇಳಿದ್ದಾರೆ. ಆ ಲಕ್ಷ್ಮಣ ಯಾಕೆ ರೇಖೆ ಹಾಕಿದ್ದಂತಂದರೆ, ಈ ರೇಖೆಯನ್ನು ದಾಟಿ ಹೋದರೆ ಅಪಾಯ ಆಗ್ತದೆ. ಅದಕ್ಕಾಗಿ ವೇಗದ ಮಿತಿ ಅಂತ ಮಾಡಿದ್ದು. ನಮಗೇನು ಮಾಡ್ತೇವೆ, ವೇಗದ ಮಿತಿ ಅದಕ್ಕಾಗಿ ಈಗೆಲ್ಲ ಏನಾಗಿರ್ತದೆ ಅಂತಂದರೆ, ಹಿಂಗಿರಬೇಕು ಅಂದರೆ ಬರದಲ್ಲಿ ಪುಸ್ತಕದಲ್ಲೇ ಇದ್ದು ಹೋಗುತ್ತೆ. ಅದು ಪುಸ್ತಕದಲ್ಲಿ ಇದ್ದರೆ ನಮಗೆ ಪ್ರಯೋಜನ ಇಲ್ಲ. ಮಸ್ತಕದಲ್ಲಿ ಬರಬೇಕು, ಹಾಗೆ ನಮ್ಮ ಆಚರಣೆಯಲ್ಲಿ ಆಗಬೇಕು, ಆಚರಣೆಯಲ್ಲಿ ಬರಬೇಕು, ಆಚರಣೆ ಮಾಡಬೇಕು. ಆಚರಣೆ ಮಾಡಿದಾಗಲೇ ಕೂಡ ನಮಗೆ ಅದರ ಒಂದು ಅನುಕೂಲ, ಅದರ ಒಂದು ಶಕ್ತಿ, ಅದರ ಒಂದು ಸಾಮರ್ಥ್ಯ ನಮಗೆ ಗೊತ್ತಾಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ದೇಹ ಬಲ ಸ್ವಲ್ಪ ಕುಸಿಯತಕ್ಕಂಥದ್ದು, ಅಂದರೆ ಸ್ವಲ್ಪ ನಿಶ್ಶಕ್ತಿ ಆಗತಕ್ಕಂಥದ್ದು. ಹಾಗಾಗಿ ನಾವು ಒಳ್ಳೆಯ ರೀತಿಯಾದಂಥ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ಈ ಶರೀರಕ್ಕೆ ಶಕ್ತಿ ಬೇಕು ಅಂತಾದರೆ ಏನು ಮಾಡಬೇಕು ಅಂತಾದರೆ, ನಾವು ಆದಷ್ಟು ಒಳ್ಳೆಯ ಆಹಾರ, ಶುಚಿಯಾದ ಆಹಾರ, ರುಚಿಯಾದ ಆಹಾರ ಸ್ವೀಕಾರ ಮಾಡಬೇಕು. ಶುಚಿ ಮತ್ತು ರುಚಿ ಎರಡೂ ಬೇಕು. ಯಾಕಂದರೆ ನಾವೆಲ್ಲರೂ ಕೂಡ ಸುಂದರವಾಗಿ ಇರಬೇಕು ಅಂತ ಬಯಸ್ತೇವೆ. ಸುಂದರವಾಗಿ ಬಯಸಬೇಕು ಅಂತ ನಾವು ಸ್ನೋ ಪೌಡ್ರ್ ಹಚ್ಕೊಳ್ತೇವೆ. ಆದರೆ ಅದು ಹೊರಗಡೆ ಆಯಿತು. ಒಳಗಡೆ ನಾವು ಸುಂದರವಾಗಿರಬೇಕಲ್ಲಿ. ಒಳಗಡೆ ಸುಂದರವಾಗಿರಬೇಕು ಅಂದರೆ ಆಹಾರ ಒಳ್ಳೇದು ಕೊಡಬೇಕು ಶರೀರಕ್ಕೆ. ಒಳ್ಳೆಯ ಆಹಾರ ಕೊಟ್ಟಾಗ ನಮ್ಮ ಶರೀರ ಸುಂದರವಾಗಿರ್ತದೆ, ಸದೃಢವಾಗಿರ್ತದೆ, ಸಶಕ್ತವಾಗಿರ್ತದೆ. ಹಾಗಾಗಿ ಇದು ಇರಬೇಕಾದ್ರೆ ಒಳ್ಳೆಯ ಆಹಾರ ಸೇವನೆ ಮಾಡಬೇಕಂಥದ್ದು. ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು ಮತ್ತು ಹೆಚ್ಚಿನ ಲಾಭ ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿ ಇರತಕ್ಕಂಥವರಿಗೂ ಕೂಡ ಸ್ವಲ್ಪ ವ್ಯಯ ಅಧಿಕವಾದಂಥ ಖರ್ಚಾಗತಕ್ಕಂಥದ್ದು. ಹಾಗೆ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಮಾನಸಿಕ ಹಿಂಸೆ ಆಗತಕ್ಕಂಥದ್ದು. ಈ ಮಾನಸಿಕ ಹಿಂಸೆ ಆಗ್ತದೆ ಅಂತಾದರೆ ನಾವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದಂತೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತಂದರೆ, ನಮ್ಮ ಮನಸ್ಸಿಗೆ ತೆಗೆದುಕೊಂಡು ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಹತ್ರ ನಾವು ಏನೋ ಕೂಗಾಡ್ಬಿಟ್ಬಿಡ್ತೇವೆ. ಅಲ್ಲಿ ನಾವು ಮನಸ್ಸಿಗೆ ನೋವಾಗಿದ್ದು ಬೇರೆ ಕಡೆ, ಆದರೆ ನಾವು ಇನ್ನೊಬ್ಬರಿಗೆ ನೋವು ಮಾಡಿಬಿಡ್ತೇವೆ. ಅದನ್ನು ಕೂಡ ಮಾಡಬಾರ್ದು. ನಮ್ಮ ಮನಸ್ಸಿಗೂ ನೋವು ಮಾಡ್ಕೊಳ್ಬಾರ್ದು, ಇನ್ನೊಬ್ಬರಿಗೂ ನೋವು ಮಾಡಬಾರ್ದು ಅಂತ ಏನು ಮಾಡಬೇಕು ಅಂತಾದರೆ ಅಲ್ಲೂ ಕೂಡ ಮೌನನೇ. ಆ ಮೌನವಾಗಿರೋದರಿಂದ ಹೆಚ್ಚಿಗೆ ನಮಗೆ ಅನುಕೂಲ, ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆರೋಗ್ಯ ಬಾಧೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಬುಧ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರತಕ್ಕಂಥವರಿಗೆ ದೈವ ಸಹಾಯ ಇವತ್ತಿನ ದಿವಸ ಸಿಗ್ತದೆ. ಅಂದರೆ ನಾವು ದೇವ್ರ ಪೂಜೆ ಮಾಡಬೇಕು, ದಾನ ಧರ್ಮ ಮಾಡಬೇಕು, ಇದೆಲ್ಲ ಭಾವನೆ ಬರತಕ್ಕಂಥದ್ದು. ಆದ್ದರಿಂದ ನಮಗೆ ಶಕ್ತಿ ಇದ್ದಾಗಲೇ ದಾನ ಮಾಡಬೇಕು, ಮನಸ್ಸಿದ್ದಾಗಲೇ ಕೂಡ ಆ ಕೆಲಸ ಕಾರ್ಯವನ್ನು ನಾವು ಮಾಡಿಕೊಳ್ಬೇಕಂತೆ. ಹಾಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಬರತಕ್ಕಂಥದ್ದು. ಹಾಗೆ ದಾನ ಮಾಡುವ ಪ್ರವೃತ್ತಿ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಆದ್ದರಿಂದ ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿ ಇರತಕ್ಕಂಥವರಿಗೆ ಬುದ್ಧಿಶೂನ್ಯತೆಯಿಂದ ಸ್ವಲ್ಪ ಜಗಳ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು.
ಅಧಿಕವಾದಂಥ ನಷ್ಟ ಜಾಸ್ತಿ, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ, ಮಾನಸಿಕವಾದಂಥ ಸ್ವಲ್ಪ ಹಿಂಸೆ ಆಗತಕ್ಕಂಥದ್ದು. ಆದ್ದರಿಂದ ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೂ ಕೂಡ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು, ಮನೆಯಲ್ಲಿ ಸ್ವಲ್ಪ ಕಲಹ ಆಗತಕ್ಕಂಥದ್ದು, ಹಾಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಆ ವಸ್ತುವನ್ನು ತೆಗೆದುಕೊಳ್ತೇವೆ, ಆದ್ದರಿಂದ ಖರ್ಚಾಗತಕ್ಕಂಥದ್ದು. ಹಾಗೆ ಸಂಗಾತಿಗೆ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆ, ಗಂಡ ಇರಲಿ ಅಥವಾ ಹೆಂಡತಿ ಇರಲಿ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ. ಆದ್ದರಿಂದ ಆದಷ್ಟು ವಾಹನವನ್ನು ಚಲಿಸುವಾಗ ಆದಷ್ಟು ಜಾಗೃತೆಯಿಂದ ಚಲಿಸುವಂತಕ್ಕಂಥದ್ದು. ಮತ್ತು ಮನೆಯಲ್ಲಿ ಅಡುಗೆ ಮಾಡತಕ್ಕಂಥವರು ಇದ್ದರೆ ಅಂಥವರು ತುಂಬ ಜಾಗರೂಕತೆಯಿಂದ ಅಡುಗೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ವಿಶೇಷವಾಗಿ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಮತ್ತು ಗೋ ಸೇವೆಯನ್ನು ಮಾಡುವುದರಿಂದ, ಹಸುವಿಗೆ ಹುಲ್ಲನ್ನು ಕೊಡತಕ್ಕಂಥದ್ದು ಅಥವಾ ಹಿಂಡಿಯನ್ನು ಕೊಡತಕ್ಕಂಥದ್ದು ಅಥವಾ ಹಸುವಿನ ಮೈ ತೊಳೆಯುವಂತಕ್ಕಂಥದ್ದು, ಹೀಗೆ ಈ ರೀತಿಯ ಹಸು ಅಥವಾ ಆ ಸಗಣಿಯನ್ನು ತೆಗೆತಕ್ಕಂಥದ್ದು, ಈ ರೀತಿಯಲ್ಲಿ ನಾವು ಆ ಹಸುವಿನ ಸೇವೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಸಾಲ ಬಾಧೆ ಆಗತಕ್ಕಂಥದ್ದು. ಆದ್ದರಿಂದ ಸಾಲವನ್ನು ಮಾಡಲೇಬಾರದು. ಸಾಲವೇ ಶೂಲಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾವತ್ತೂ ಕೂಡ ನಾವು ಸಾಲವನ್ನು ಮಾಡಬಾರದು. ನಮ್ಮ ಕಿಸೆಯಲ್ಲಿ ಎಷ್ಟು ಇದೆಯೋ ಅಷ್ಟೇ ನಾವು ಖರ್ಚು ಮಾಡತಕ್ಕಂಥದ್ದು. ಹಾಗೆ ತಂದೆಯ ಬಂಧುಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ವಸ್ತು ಕಳೆದು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆಭರಣ ಅಂದರೆ ಬೆಲೆ ಬಾಳುವಂಥ ಆಭರಣ ಸ್ವಲ್ಪ ಅಚಾನಕ್ಕಾಗಿ ಎಲ್ಲೋ ಮರೆತು ಇಟ್ಬಿಡ್ತೇವೆ, ಅಥವಾ ಎಲ್ಲೋ ಅಜಾಗರೂಕತೆಯಿಂದ ನಾವು ಯಾರಿಗೋ ಕೊಟ್ಟಿದ್ದು ಅಥವಾ ಕೊಟ್ಟು ಬಿಡ್ತೇವೆ. ಹೀಗೆ ಯಾವುದೋ ರೀತಿಯಲ್ಲಿ, ಅಥವಾ ಮೊಬೈಲು ಎಲ್ಲೋ ನೋಡ್ತಾ ನಾವು ಇಟ್ಬಿಡ್ತೇವೆ ಅಥವಾ ಬಿದ್ದು ಹೋಗ್ಬಿಡ್ತದೆ. ಹೀಗೆ ಆದಷ್ಟು ನಾವು ಜಾಗ್ರತೆಯಿಂದ ಇದ್ದಲ್ಲಿ ನಾವು ಆದಷ್ಟು ಆ ನಷ್ಟ ಆಗುವುದನ್ನು ಸ್ವಲ್ಪ ರೀತಿಯಲ್ಲಿ ಕಡಿಮೆ ಮಾಡತಕ್ಕಂಥದ್ದು ನಮ್ಮ ಕೈಯಲ್ಲೇ ಇರ್ತದೆ. ಆದಷ್ಟು ಕೆಲವೊಂದು ರೀತಿಯಲ್ಲಿ ಅಚಾನಕ್ ಆಗಿಬಿಡ್ತದೆ, ಆದರೆ ನಾವು ಜಾಗ್ರತೆಯಿಂದ ಇದ್ದಾಗ ನಮ್ಮ ಆದಷ್ಟು ಪ್ರಮಾಣವನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಹಾಗಾಗಿ ವಿಶೇಷವಾಗಿ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕಾಗತಕ್ಕಂಥದ್ದು, ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದಷ್ಟು ಬೇರೆ ಯಾರೇ ವ್ಯಾಪಾರಸ್ಥರಿದ್ದರೆ, ಬಟ್ಟೆ ವ್ಯಾಪಾರಸ್ಥರು ಇರ್ಬೋದು, ಅಥವಾ ಎಲ್ಲ ಬೇರೆ ಅಡಿಕೆ ವ್ಯಾಪಾರಸ್ಥರು ಇರ್ಬೋದು, ಹೀಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ದೂರ ಪ್ರಯಾಣದಲ್ಲಿ ಯಾರಾದರೂ ಕೂಡ ಹೋಗೋರಿದ್ದರೆ ಅಂಥವರು ಮೊದಲೇ ಎಷ್ಟು ಬೇಕೋ ಅಷ್ಟು ಆಹಾರ ಸಾಮಗ್ರಿಯನ್ನು ಮೊದಲೇ ಇಟ್ಕೊಳ್ಬೇಕು. ಇಂತಿಷ್ಟು ಬೇಕು ಅಂತ ಮೊದಲೇ ಇಟ್ಕೊಂಡಾಗ ನಮಗೆ ತೊಂದರೆ ಬರೋದಿಲ್ಲ. ಹಾಗಾಗಿ ಅತಿಯಾಗಿ ಸ್ವಲ್ಪ ಕಾಯುವಿಕೆ ಬರತಕ್ಕಂಥದ್ದು, ಸ್ತ್ರೀಯರಿಗೆ ಉದರ ಬಾಧೆ ಬರತಕ್ಕಂಥದ್ದು. ಆದ್ದರಿಂದ ಶ್ರೀನಿವಾಸನ ಸನ್ನಿಧಿಯಲ್ಲಿ ಫಲವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, ಗುರುಗಳು ಇಷ್ಟೊತ್ತು ನಮಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ಬ್ರೇಕ್ನ ನಂತರ ತಿಳಿದುಕೊಳ್ಳೋಣ, ಬನ್ನಿ. ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಧನುರಾಶಿಯಲ್ಲಿರತಕ್ಕಂಥವರಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಬರತಕ್ಕಂಥದ್ದು. ಆದಷ್ಟು ಪ್ರಯಾಣದಲ್ಲಿ ಇವತ್ತಿನ ದಿವಸ ದೂರ ಪ್ರಯಾಣ ಆದಷ್ಟು ಮಾಡಲೇಬಾರ್ದು. ಇನ್ನು ಪ್ರಯಾಣ ಮಾಡಲೇಬೇಕು, ಅನಿವಾರ್ಯ ಅಂತ ಇದ್ದರೆ ಆದಷ್ಟು ನಾವು ಜಾಗ್ರತೆಯಿಂದ
ಅಥವಾ ತುಂಬ ಅತಿಯಾದ ವೇಗ ನಾವು ಬೇಡ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಮಾನ ಪ್ರಯಾಣ ಏನಾದರೂ ಮಾಡುವಂಥವರಿದ್ದರೆ ಅಂಥವರು ಸರಿಯಾದಂಥ ಆಹಾರ ಸಾಮಗ್ರಿಯನ್ನು ಮೊದಲೇ ಸ್ವಲ್ಪ ಅವರು ಸಂಗ್ರಹ ಮಾಡಿಕೊಂಡು ಹೋದರೆ ಅನುಕೂಲ ಆಗತಕ್ಕಂಥದ್ದು. ಹಾಗೆ ನೀರಿನಿಂದ ಸ್ವಲ್ಪ ಕಂಟಕ ಬರತಕ್ಕಂಥದ್ದು. ಯಾಕಂದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ವಿಶೇಷವಾಗಿ ನಾವು ಎಲ್ಲೋ ದೂರ ಪ್ರಯಾಣದಲ್ಲಿ ಹೋಗಿರ್ತೇವೆ ಅಥವಾ ಎಲ್ಲೋ ಹೋಗಿದಾಗ ಅಲ್ಲಿ ನೀರು ಕಾಣುತ್ತದೆ. ನೀರು ಕಂಡುಕೊಳ್ಳೆ, ಯಾಕಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ನೀರು ಕಂಡಾಗ ಏನು ಅಂತ ಸ್ವಲ್ಪ ನೀರಿನಲ್ಲಿ ಆಟ ಆಡಬೇಕು ಅಥವಾ ಒಂದು ಫೋಟೋ ಆದರೂ ತೆಕ್ಕೊಳ್ಬೇಕು, ಹೀಗೆ ಈ ಮನಸ್ಸು ಬರತಕ್ಕಂಥದ್ದು. ಆದಷ್ಟು ನಾವು ಇವತ್ತಿನ ದಿವಸ ನೀರಿನಲ್ಲಿ ಇಳಿಬಾರ್ದು. ನಾವು ಆದಷ್ಟು ನೀರು, ಗಾಳಿ, ಬೆಂಕಿ ಇದನ್ನು ನಾವು ದೂರದಿಂದಲೇ ನಮಸ್ಕಾರ ಮಾಡಬೇಕು, ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಈಗ ಬೆಂಕಿ ದೂರದಿಂದ ನಾವು ನಮಸ್ಕಾರ ಮಾಡಿಬಿಟ್ರೆ ನಮಗೆ ಅನುಕೂಲ, ಅದನ್ನು ನಾವು ಮುಟ್ಲಿಕ್ಕೆ ಹೋದರೆ ನಮ್ಮ ಕೈ ಸುಟ್ಟು ಹೋಗ್ತದೆ. ಹಾಗೆ ನೀರು ಕೂಡ ಹಾಗೆ, ನೀರು ಎಷ್ಟು ಆಳ ಇದ್ದರೆ ನಮಗೇನೋ, ನಾವು ಆಳ ನೋಡ್ತೇವೆ ಅಥವಾ ಅಲ್ಲಿ ನೀರ ಹತ್ರ ಯಾವತ್ತೂ ಹುಚ್ಚಾಟ ಮಾಡಬಾರ್ದು. ಹಾಗೆ ಗಾಳಿನೂ ಕೂಡ ಹಾಗೆ, ಅದಕ್ಕೆ ಸಮುದ್ರದಲ್ಲಿ ಇಳಿಬಾರ್ದು, ಗಾಳಿ ಬರ್ತಾ ಇದೆ, ಚಂಡಮಾರುತ ಬರ್ತಾ ಇದೆ ಅಂತ ಮೊದಲೇ ತಿಳಿಸಿರ್ತಾರೆ. ಆದರೂ ಕೆಲವು ಜನ ನಾವು ನೋಡೇ ಬಿಡ್ತಾನೆ, ಏನು ಮಾಡ್ತದೆ ಅಂತ ನಾವು ಹೋಗ್ತಾರೆ. ಆದಷ್ಟು ನಾವು ಅಲ್ಲಿ ಯಾವತ್ತೂ ಕೂಡ ಎಲ್ಲೂ ಅಹಂಕಾರ ಒಳ್ಳೆಯದಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲೂ ಅಹಂಕಾರ ಒಳ್ಳೆಯದಲ್ಲ, ಮತ್ತು ದೇವತೆಗಳ ಹತ್ರ ಅಹಂಕಾರ ಒಳ್ಳೆಯದಲ್ಲ. ಅಹಂಕಾರ ನಮ್ಮನ್ನೇ ನಾಶ ಮಾಡತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಸಾಲ ಬಾಧೆ ಬರತಕ್ಕಂಥದ್ದು ಇವತ್ತಿನ ದಿವಸ. ಅಂದರೆ ನಾವು ಯಾರ ಹತ್ರ ತೆಗೆದುಕೊಂಡಿರ್ತೇವೆ, ಅವ್ರು ನಮಗೆ ಸ್ವಲ್ಪ ಕಾಟ ಕೊಡ್ತಕ್ಕಂಥದ್ದು. ಆದ್ದರಿಂದ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಮೊದಲೇ ಉಪಾಯ ಮಾಡಿಟ್ಕೊಳ್ಬೇಕು, ಅಥವಾ ಸ್ವಲ್ಪ ಆದರೂ ಕೊಡಬೇಕು. ಇನ್ನು ಸ್ವಲ್ಪ ಕ್ಲೇಶ ಆಗತಕ್ಕಂಥದ್ದು, ದ್ವೇಷ ಬರತಕ್ಕಂಥ ಸಾಧ್ಯತೆ, ಹಾಗೆ ಆ ದ್ವೇಷದಿಂದ ಏನಾಗ್ತದೆ ಅಂತಂದರೆ ನಮ್ಮ ಸಮಾಧಾನ ಹಾನಿ ಆಗತಕ್ಕಂಥದ್ದು, ಮತ್ತೇನಿಲ್ಲ. ಅದಕ್ಕೆ ನಮಗೆ 6 ವೈರಿ ಅಂತ ಹೇಳಿದ್ದಾರೆ. ಆ ನಮ್ಮನ್ನೇ ನಾಶ ಮಾಡುವುದರಿಂದ ಅದು ಆ ವೈರಿ ಆಗ್ತದೆ. ಎಲ್ಲ ಕ್ರೋಧ, ಲೋಭ, ಮೋಹ ಹೀಗೆ ಅದು. ಆದ್ದರಿಂದ ನಾವು ಅದನ್ನು ಬಿಡಬೇಕು. ಅದನ್ನು ಬಿಡೋದಕ್ಕೋಸ್ಕರವಾಗಿ ಇದೆಲ್ಲ ನಾವು ದೇವರ ಜಪ ಧ್ಯಾನ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಗಂಟಲು ಬಾಧೆ ಆಗುವಂಥ ಸಾಧ್ಯತೆ, ಗಂಟಲಿನ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ, ಹಾಗೆ ಕಿರಿಯ ಸಹೋದರರಿಂದ ಸ್ವಲ್ಪ ಕಲಹ ಆಗತಕ್ಕಂಥದ್ದು, ಹಾಗೆ ಬುದ್ಧಿ ಸ್ವಲ್ಪ ಶೂನ್ಯ ಆಗತಕ್ಕಂಥ ಸಾಧ್ಯತೆ. ಹಾಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ನೀರು ಮತ್ತು ಖಾರ ಪದಾರ್ಥ ಆಹಾರಗಳಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದಷ್ಟು ಕೋಲ್ಡ್ ಡ್ರಿಂಕ್ಸನ್ನು ಕುಡಿಬಾರದು, ಹಾಗೆ ಖಾರವನ್ನು ತಿನ್ನಬಾರದು. ಯಾಕಂದರೆ ಮನುಷ್ಯನಿಗೆ ಖಾರ ತುಂಬ ಇಷ್ಟ, ಆದರೆ ಹೊಟ್ಟೆಗೆ ಕಷ್ಟ ಆಗ್ತದೆ ಅದು ತಿಂದರೆ. ಅದರಿಂದ ನಾಲಿಗೆಗೆ ರುಚಿ, ಆದರೆ ಅದು ಕರುಳಿಗೆ ಕಷ್ಟ, ಅದರಿಂದ ತೊಂದರೆ ಆಗತಕ್ಕಂಥದ್ದು. ಹಾಗಾಗಿ ನಮಗೆ ನಾಲಿಗೆಗೆ ಬೇಕು ಅಂತ ನಾವು ಸ್ವೀಕಾರ ಮಾಡುವುದಲ್ಲ, ನಮ್ಮ ಶರೀರಕ್ಕೆ ಶಕ್ತಿ ಬರಲಿ ಅಂತ ಆಹಾರ ತಿನ್ನೋದು. ಅದಕ್ಕಾಗಿ ನಾವು ಶುದ್ಧವಾದಂಥ ಆಹಾರ, ಹಣ್ಣು, ತರಕಾರಿ ಅಥವಾ ಒಳ್ಳೆ ಸೊಪ್ಪು ಇದನ್ನೆಲ್ಲ ತಿನ್ನೋದ್ರಿಂದ ಏನಾಗ್ತದೆ ಅಂತಂದರೆ, ಅದು ರುಚಿ ಇಲ್ಲದೆ ಹೋದರೂ ಕೂಡ ನಮ್ಮ ಶರೀರಕ್ಕೆ ತುಂಬ ಶಕ್ತಿಯನ್ನು ಕೊಡತಕ್ಕಂಥದ್ದು, ತುಂಬ ಬಲವನ್ನು ಕೊಡತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಕೃಷಿಕರಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಅಂದರೆ ಈಗ ಬೇರೆ ರೀತಿಯಲ್ಲಿ ಕೃಷಿಯ ಮಾಡಿರ್ತಾರೆ. ಕೆಲವು ಭತ್ತವನ್ನು ಬೆಳೆಯತಕ್ಕಂಥದ್ದು, ಅಥವಾ ಬೇರೆ ರೀತಿಯಲ್ಲಿ ಪ್ರಾಣಿಗಳಿಂದ ಸ್ವಲ್ಪ ತೊಂದರೆ ಬರತಕ್ಕಂಥ. ಈಗ ಹಂದಿ ಅಥವಾ ಕಾಡು ಕೋಣ ಅಥವಾ ಆನೆ, ಇದರಿಂದ ನಾವು, ಯಾಕೆಂದರೆ ನಮಗೆ ಆನೆಯಿಂದ ರಕ್ಷಿಸಿಕೊಡ್ಬೇಕಂದ್ರೆ ಅದು ಸರಿಯಾದಂಥ ಬೇಲಿಯನ್ನು ಮಾಡಬೇಕು. ಆದರೆ ಆನೆಯನ್ನು ನಾವು ಯಾವ ರೀತಿಯಲ್ಲಿ, ಆನೆಯನ್ನು ಕೂಡ ನಾವು ಅದನ್ನು ಅಟ್ಟಿಸ್ಕೊಂಡು ಹೋಗೋದಲ್ಲ, ಅದೇನು ಮಾಡಬೇಕು, ಉಪಾಯವಾಗಿ ಹೋಗಬೇಕಂತ ಅದಕ್ಕೆ. ಹಾಗಾಗಿ
ಆನೆಗೆ ನಾವು ಒಂದು ನಮಸ್ಕಾರ ಮಾಡ್ರೆ ಹೋಗ್ತದೆ ಅಂತೆ ಅದು. ಯಾಕೆಂದರೆ ಈ ಗಣಪತಿಗೆ ಸಂಬಂಧಪಟ್ಟಂತೆ ನಾವು ಗಣಪತಿಗೆ ಭಗವಂತನ ಆರಾಧನೆ ಮಾಡಬೇಕು ಅಂತಾದರೆ ಅದು ಯಾವ ರೀತಿ ಅವನು ಸ್ಮರಣೆ ಮಾಡೋದ್ರಿಂದ ಸಂತುಷ್ಟನಾಗ್ತಾನೆ. ಹಾಗೆ ಆನೆ ಎಲ್ಲರೂ ದಾಳಿ ಅಂದರೆ ಅದು ಜಮೀನಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂತಾದರೆ ನಾವು ಅದನ್ನು ಆದಷ್ಟು ಪೂಜೆ ಮಾಡುವುದರಿಂದ, ಅಂದರೆ ಆ ಆನೆ ಹೆಜ್ಜೆ ಎಲ್ಲ ಆನೆ ಹೆಜ್ಜೆ ಹಾಕಿರ್ತದೆಯೋ ನಮ್ಮ ಜಮೀನಿನಲ್ಲಿ ಆ ಆನೆ ಹೆಜ್ಜೆಗೆ ಪೂಜೆ ಮಾಡಬೇಕು. ಆವಾಗ ಅದು ತೊಂದರೆಯನ್ನು ಕೊಡುವುದಿಲ್ವಂತೆ ಅದು. ಯಾಕೆಂದರೆ ಆನೆ ತುಂಬ ಬುದ್ಧಿವಂತ ಪ್ರಾಣಿ ಮತ್ತು ಅಷ್ಟು ಧೈರ್ಯ ಇರ್ತದೆ ಅದಕ್ಕೆ. ಹಾಗಾಗಿ ಅದಕ್ಕೆ ನಾವು, ಯಾಕಂದರೆ ದೇವತಾ ಅಂಶನೂ ಕೂಡ, ಗಣಪತಿ ಅಂಶನೂ ಕೂಡ ಇರ್ತದೆ ಅದಕ್ಕೆ. ಹಾಗಾಗಿ ನಾವು ಆದಷ್ಟು ನಾವು ಭಗವಂತನ ಸ್ಮರಣೆ ಮಾಡುವುದರಿಂದ ಆ ರೀತಿ ದಾಳಿಯಿಂದ ಅಥವಾ ಆ ರೀತಿ ಆಗುವಂಥ ನಷ್ಟದಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲೋ ಮಾರುಕಟ್ಟೆಗೆ ಹೋಗಿರ್ತೇವೆ ಅಥವಾ ಜನಜಾತ್ರೆ ಅಥವಾ ಜನ ವಸತಿ ಅಥವಾ ಜನ ಇರತಕ್ಕಂಥ ಒಂದು ಜಾಗದಲ್ಲಿ ಹೋಗಿರ್ತೇವೆ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ನಾವು ಆದಷ್ಟು ಜಾಸ್ತಿ ಜನರು ಇರುವಾಗ ಅಥವಾ ಮಾರ್ಕೆಟ್ ಕಡೆ ಇರ್ಬೋದು, ಬೇರೆ ಬೇರೆ ಸ್ಥಳಕ್ಕೆ ನಾವು ಹೋಗುವಾಗ ಜಾಗ್ರತೆಯಿಂದ ಹೋಗಬೇಕು. ಯಾಕೆಂದರೆ ಈಗ ಜಾಸ್ತಿ ಜನ ಇದ್ದಾಗ ಏನಾಗ್ತದೆ ಅಂದರೆ ಸ್ವಲ್ಪ ಕಾಲು ತುಳಿತಗಳು ಆಗತಕ್ಕಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗತಕ್ಕಂಥದ್ದು ಇರ್ತದೆ. ಹಾಗಾಗಿ ನಾವು ಆದಷ್ಟು ಅದಕ್ಕಾಗಿ ನಾವು ಜನರು ಇಲ್ಲದೆ ಹೋದಂಥ ಜಾಗಕ್ಕೆ ಹೋಗುವಂಥದ್ದು ಆದಷ್ಟು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಲಕ್ಷ್ಮೀ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಹೂವನ್ನು ಅರ್ಪಣೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ದೇಹದಲ್ಲಿ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಯಾವುದೇ ರೀತಿಯಾದಂಥ ಕೆಲಸಗಾರರು ಅಂದರೆ ಯಾಕಂದರೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿದ್ದಾರೆ. ನಾವು ಅರಸನಾಗಿ ಉಣ್ಣಬೇಕು ಅಂತಾದರೆ ಆಳಾಗಿ ದುಡಿಬೇಕು. ಆಳಾಗಿ ದುಡಿದಾಗಲೇ ನಮಗೆ ಹಸಿವಾಗೋದು. ಹಸಿವು ಆದರೆ ನಾವು ಏನೇ ಒಂದು ಅನ್ನ ಊಟ ಮಾಡಿದ್ರೂ ರುಚಿಯಾಗಿರ್ತದೆ. ಹಸಿವು ಆಗಲಿಲ್ಲ ಅಂತಾದರೆ ಕೇಸರಿ ಬಾತು ಊಟ ಮಾಡಿದ್ರೂ ರುಚಿನೇ ಇಲ್ಲ. ಹಾಗಾಗಿ ಆದಷ್ಟು ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ. ಆದ್ದರಿಂದ ಮಕ್ಕಳು ಏನೋ ಹೇಳ್ತಾರೆ ಅಥವಾ ಏನೋ ಇದು ಮಾಡ್ತಾರೆ ಅಂತ ನಾವು ಅವ್ರ ಮಾತನ್ನು ನಾವು ಲಕ್ಷ್ಯಕ್ಕೆ ತಂದುಕೊಳ್ಬಾರ್ದು ಅಥವಾ ಮಕ್ಕಳನ್ನ ನಾವು ಸಂಭಾಯಿಸ್ಕೊಂಡು ಹೋಗಬೇಕು. ಆದ್ದರಿಂದ ಆದಷ್ಟು ನಮಗೇನು ಬೇಕು ಅಂತಾದರೆ ಸಮಾಧಾನ, ಶಾಂತಿ, ಸಮಾಧಾನ. ಅದಕ್ಕಾಗಿ ಶಾಂತಿ 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 ಅಂದರೆ 3 ಬಾರಿ ಹೇಳ್ತಾರೆ. ಅದರಿಂದ ನಮಗೆ ಸಮಾಧಾನ ಸಿಗತಕ್ಕಂಥದ್ದು. ಹಾಗಾಗಿ ಸೇವಕರು ಮತ್ತು ಸಹಾಯಕರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ. ಆದ್ದರಿಂದ ನಾವು ಯಾರನ್ನೂ ಕೂಡ ನಂಬಾರ್ದು. ಈಗ ನಾವು ಕೆಲವೊಂದು ಏನಾಗ್ತದೆ ನಾವು ನೋಡಿದ್ದೇವೆ ಘಟನೆಗಳು, ಅವ್ರನ್ನ ನಂಬಿ ಹೀಗಾಯಿತು ಅಂತ. ಹಾಗಾದರೆ ಯಾರನ್ನು ನಂಬಬೇಕು ನಾವು? ಯಾರನ್ನು ನಂಬಬೇಕು? ಭಗವಂತನನ್ನು ನಂಬಬೇಕು. ಆ ಭಗವಂತನನ್ನು ನಂಬೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಅದಕ್ಕೆ ನಂಬಿ ಕೆಟ್ಟವರಿಲ್ಲ ಅಂತ ಹೇಳಿದ್ದಾರೆ. ನಂಬಿ ಕೆಡುವುದಿಲ್ಲ, ನಂಬಿದ್ರೆ ಯಾರೂ ಕೆಡುವುದಿಲ್ಲ. ನಾವು ನಂಬದೇ ಕೆಟ್ಟೋಗ್ಬಿಟ್ಟಿದ್ದೇವೆ. ನಾವು ಏನು ಮಾಡ್ತೇವೆ ಕೇಳಿದ್ರೆ ಭಗವಂತನನ್ನು ನಂಬೋದಿಲ್ಲ, ಆದರೆ ಜನರನ್ನು ನಂಬುತ್ತೇವೆ. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಯಾರನ್ನೂ ಕೂಡ ನಂಬಾರ್ದು. ಆದರೆ ಜನರಲ್ಲೂ ಭಗವಂತ ಇದ್ದಾನೆ. ಎಷ್ಟು ಬೇಕೋ ಅಷ್ಟೇ ನಂಬಬೇಕು. ತುಂಬ ಜಾಸ್ತಿ ನಂಬೋದ್ರಿಂದ ಏನಾಗ್ತದೆ ಅಂತಾದರೆ ನಮ್ಮನ್ನು ನಾವು ಎಲ್ಲೋ ವ್ಯತ್ಯಾಸ ಆಗ್ತಾ ಇದ್ದಂಗೆ. ಯಾಕೆಂದರೆ ನಾವು ನಮ್ಮ ತುಂಬ ನಂಬಿ ನಮ್ಮ ಗುಟ್ಟನ್ನು ಹೇಳಿಬಿಡ್ತೇವೆ. ಆದಷ್ಟು ಗುಟ್ಟು ರಟ್ಟಾಗಬಾರ್ದು. ಗುಟ್ಟು ರಟ್ಟಾಗದೇ ಇದ್ದರೆ ನಾವು ಎಲ್ಲ ರೀತಿಯಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಕೆಲವೊಂದು ಆ ಒಂದು ಸಂಗತಿಯನ್ನು, ಕೆಲವೊಂದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಅದು ಮಿತ್ರಂ ಸ್ವಚ್ಛತೆಯ ಮಿತ್ರರಿಗೆ ಹೇಳಬೇಕು ಹೇಳಿದ್ದಾರೆ, ಬಿಟ್ಟರೆ ಎಲ್ಲರಿಗೂ ಹೇಳಬೇಕು ಅಂತೇಳಿ. ಆಗ ನಮಗೆ ಯಾರು ಮಿತ್ರರು ಅಂತ ನಾವೇ ನೋಡ್ಕೊಳ್ಬೇಕು. ಆದ್ದರಿಂದ ನಮಗೆ ಭಗವಂತನೇ ಮಿತ್ರ, ಅವನ ಹತ್ರ ಹೇಳ್ಕೊಳ್ಬೇಕು. ಯಾವ ರೀತಿಯಲ್ಲಿ ಹೇಳ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು. ಸುಮ್ಮನೆ ಕುಳಿತುಕೊಂಡು ನಮಗೇನೋ ಸಮಸ್ಯೆ ಆದಾಗ ಏನು ಮಾಡಬೇಕು ಅಂತಂದರೆ ನಾವು ಸುಮ್ಮನೆ ಕುಳಿತುಕೊಂಡು ಭಗವಂತ ಉಸಿರನ್ನೇ ಗಮನಿಸ್ತಾ ಭಗವಂತನ ಹತ್ರ ಹೇಳ್ಕೊಳ್ಬೇಕಂತೆ ಕಷ್ಟ. ಅವಾಗ ಅವ ಎಲ್ಲ ಪರಿಹಾರ ಮಾಡ್ತಾನೆ. ಆದ್ದರಿಂದ ವಿಶೇಷವಾಗಿ ಇವತ್ತಿನ ದಿವಸ
ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ, ಹಾಗೆ ಭಗವದ್ಗೀತೆ ಪಾರಾಯಣ ಮಾಡುವುದರಿಂದ, ಗೋಸೇವೆಯನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲರೂ ಕೂಡ ಶುಭ ಫಲವನ್ನು ಪಡೆಯಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಹೇಗಿದೆ, ಯಾವ ರಾಶಿಗೆ ಶುಭ ಹಾಗೆಯೇ ಯಾವ ರಾಶಿಗೆ ಅಶುಭ ಅನ್ನೋದರ ಬಗ್ಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇನ್ನು ಗುರೂಜಿಯನ್ನು ನೀವು ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.